ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಿಶೇಷ ಸರಣಿಗೆ ಸ್ವಾಗತ. ತಲೆಮಾರಿನ ನಡುವಿನ ನಂಟಿನ ಮಹತ್ವ, ಪ್ರೇಮ, ಕಲಿಕೆ ಮತ್ತು ಹಂಚಿದ ಜ್ಞಾನದಿಂದ ಕೂಡಿದ ಸುಲಭ ಕಥೆಗಳ ಮೂಲಕ ನಾವು ಹಿರಿಯರು ಮತ್ತು ಯುವಕರು ನಡುವೆ ಇರುವ ಅದ್ಭುತ ಸಂಬಂಧವನ್ನು ಆಚರಿಸುತ್ತಿದ್ದೇವೆ. ಬನ್ನಿ, ಪ್ರತಿಯೊಂದು ಕಥೆಯ ಜೊತೆಗೆ ನಾವು ಒಟ್ಟಾಗಿ ಈ ಪಯಣದಲ್ಲಿ ಹೆಜ್ಜೆ ಹಾಕೋಣ. ಕಥೆ 1. ಹಳೆ ಮರ ಮತ್ತು ಮುದ್ದಾದ ಮೊಳಕೆ. ಅತ್ಯಂತ ಬಲವಾದ ಪಾಠಗಳು ಅತ್ಯಂತ ಕಠಿಣ ಬಿರುಗಾಳಿಗಳಲ್ಲೇ ಹುಟ್ಟುತ್ತವೆ. ಒಂದು ನಿಶ್ಶಬ್ದವಾದ ಹಳ್ಳಿ. ನಗರ ಶಬ್ದದಿಂದ ದೂರ ಸುಮ್ಮನೆ ಬಾಳುತ್ತಿರುವ ಜಗತ್ತಿನಲ್ಲಿ ಒಂದು ಭವ್ಯವಾದ ಆಲದ ಮರ ಬೆಳೆದಿತ್ತು. ದಪ್ಪದ ಕಾಂಡ, ಭೂಮಿಯೊಳಗೆ ಆಳವಾಗಿ ಹಬ್ಬಿದ ಬೇರುಗಳು ಮತ್ತು ವಿಶಾಲವಾದ ಬಳ್ಳಿಗಳು, ಜನರು ತಂಪಾಗಿ ಕೂತು ವಿಶ್ರಾಂತಿ ಪಡೆಯುವ ಸ್ಥಳ. ಆ ಹಳೆ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಮೊಳಕೆ ಹೊಸದಾಗಿ ಹುಟ್ಟುತ್ತಿತ್ತು. ನಿಧಾನವಾಗಿ ಬೆಳೆದ ಮೊಳಕೆ ಕನಸುಗಳಿಂದ ತುಂಬಿದ್ದು, ಪ್ರತಿದಿನ ಬೆಳಗಿನ ಸೂರ್ಯನ ಬೆಳಕು ಬೀಳುತ್ತಿದ್ದಂತೆ ಹಳೆ ಆಲದ ಮರವನ್ನು ಕಣ್ತುಂಬಿಸಿಕೊಂಡು ಹೀಗಂತ ಯೋಚಿಸುತ್ತಿತ್ತು: ಎಷ್ಟು ಅದ್ಭುತ! ಇಷ್ಟು ಬಲವಾಗಿರುವುದು, ಎತ್ತರವಾಗಿರುವುದು, ಜ್ಞಾನವಾಗಿರುವುದು. ಆ ಹಳೆ ಮರ ಅದರ ಮನಸ್ಸಿನ ಆ ಆಸಕ್ತಿಯನ್ನು ತಕ್ಷಣವೇ ಗ್ರಹಿಸಿತು. ತಂಡೆದಂತೆ ಎದೆಯಲ್ಲಿ ಎದೆಬಡಿತವಾಗಿ ಎಲೆಗಳನ್ನು ಎದೆಗಡಿಸಿದರು. ಸಾಹಸದಿಂದ ನಡೆಯು ಮಗು. ವತುಗಳು ಬದಲಾಗುತ್ತಿದ್ದವು. ಮಳೆ, ಬಿಸಿಲು, ಗಾಳಿ, ಬಿರುಗಾಳಿ ಎಲ್ಲವೂ ಬಂದು ಹೋದವು. ಆ ಹಳೆ ಮರ ನಿಶ್ಚಲವಾಗಿ ನಿಂತಿತ್ತು. ಆದರೆ ಮೊಳಕೆ ಬಿಸಿಲು ಗಾಳಿಗೆ ತಿರುವಾಗಿ ನಿಧಾನವಾಗಿ ಬೆಳೆದಿತ್ತು. ಒಂದು ದಿನ ತೀವ್ರವಾದ ಬಿರುಗಾಳಿ ಬಂತು. ಮೇಘಗಳು ಕವಿದವು. ಮಳೆ ಗಬ್ಬೆ ಬಿದ್ದುಗೀತು. ಮೊಳಕೆ ಬೆದರಿ ನಡುಗತೊಡಗಿತು. ಭೂಮಿಯಿಂದ ಕಿತ್ತು ಹಾಕಲ್ಪಡುವ ಭಯ ಅದಾಗಿತ್ತು. ಆ ಹಳೆ ಆಲದ ಮರ ತನ್ನ ಬೃಹತ್ತಾದ ಶಾಖೆಗಳನ್ನು ಹರಡಿ ಆ ಮೊಳಕೆಯನ್ನು ಕಾಪಾಡಿತು. ಮೊಳಕೆಗೆ ಆಶ್ರಯ, ಭದ್ರತೆ, ತಾಯಿ ಕುಂಗುರೆಯಂತೆ ಅನುಭವವಾಯಿತು. ಬಿರುಗಾಳಿ ತೀರಿದ ಮೇಲೆ ಮೊಳಕೆ ತನ್ನ ಎಲೆಗಳಲ್ಲಿ ನೇರವಾಗಿ ನೋಡಿತು. ಇಷ್ಟೊಂದು ಬಲವಾಗಿರುವುದು ಹೇಗೆ ಸಾಧ್ಯ ಆಯಿತು? ಅಷ್ಟೊಂದು ಹೃದಯಪೂರ್ವಕವಾಗಿ ಕೇಳಿತು. ಆ ಹಳೆ ಮರ ತುಡಿಯುತ್ತಾ ಹೇಳಿತು: ಸಮಯ. ಆಳವಾದ ಬೇರುಗಳು. ಸೂರ್ಯನ ಬೆಳಕಿನಲ್ಲಿ ನಿಲ್ಲೋದು ಸಹಜ, ಆದರೆ ಬಿರುಗಾಳಿಯಲ್ಲಿ ನೆಲ ಹಿಡಿದಿರುವುದೇ ಬಲ. ಮುಗಿಯುವ ಸಂದೇಶ. ಹಳೆಯವರ ಜ್ಞಾನದಿಂದ ಯುವಮನಸ್ಸುಗಳು ಕೇವಲ ಬೆಳೆಯುವುದಿಲ್ಲ, ಅವು ಬಲವಾಗುತ್ತವೆ, ಧೈರ್ಯಶಾಲಿಯಾಗುತ್ತವೆ, ಗಟ್ಟಿಯಾದ ಬೇರುಗಳೊಂದಿಗೆ ಬದುಕನ್ನು ಎದುರಿಸಲು ಸಿದ್ಧವಾಗುತ್ತವೆ. ಈ ಪಯಣದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ತಲೆಮಾರಿಗೆ ಪ್ರೀತಿ ಮತ್ತು ಜ್ಞಾನದ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ. ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಂಬ ನಮ್ಮ ಮನವಿ. ಸಂಪರ್ಕದಲ್ಲಿರಿ, ಪ್ರೇರಣೆಯಿಂದ ಇರಿ. ಧನ್ಯವಾದಗಳು.